ಈ ಕಿಲ್ಲರ್ BMTC ಅನ್ನುವಂಥ ಹಣೆಪಟ್ಟಿಯನ್ನು ಅದೇನು ತೆಗೆದುಕೊಳ್ಳೋದಿಲ್ಲ, ಅದೊಂದು ರೀತಿ ಗರಿಮೆ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ BMTC. ಕಾರಣ ಈಗ ಮತ್ತೊಂದು ಅಪಘಾತ ಆಗಿ ಮತ್ತೊಂದು ಬಲಿ ಕೂಡ ಆಗಿದೆ. ಯಲಹಂಕದಿಂದ ಯಶವಂತಪುರಕ್ಕೆ ಬರ್ತಾ ಇತ್ತು ಬಸ್. ಯಶವಂತಪುರ ಬಳಿಯ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ನಡೆದಿರುವಂತಹ ಅಪಘಾತ. BMTC ಬಸ್ ಹರಿದು ಬೈಕ್ ಸವಾರ ಸಾವನ್ನಪ್ಪಿರೋದು. ಡೆಡ್ಲಿ BMTCಗೆ ಮತ್ತೊಂದು ಬಲಿ ಆಗಿರುವಂತಹ ವರದಿ ಆಗ್ತಾ ಇದೆ. ಅದು ಇನ್ನೂ ಎಷ್ಟು ಬಲಿ ಬೇಕೋ ಗೊತ್ತಾಗ್ತಿಲ್ಲ. ನನ್ನ ಸಹೋದ್ಯೋಗಿ ಹೋದವರು ಹೇಳ್ತಾ ಇದ್ರು, ತಲೆಯಿಂದ ಎಲ್ಲವೂ ಕೂಡ ಆಚೆ ಬಂದಿತ್ತು ಅಂತ ಹೇಳಿ. ಎದಳೆಲ್ಲವೂ ಕೂಡ ಆಚೆ ಬಂದಿತ್ತು. ಆ ರೀತಿಯಲ್ಲಿ ಅಪಘಾತ ಆಗಿದೆ. ತುಂಬ ಭಯಾನಕವಾಗಿ ಹೋಗಿದೆ ಅಂತ ಹೇಳಿ. ಅದು ಏನು ಅಷ್ಟೊಂದು ಅವಸರ ಅನ್ನೋ ಗೊತ್ತಿಲ್ಲ ಬಸ್ನವ್ರಿಗಂತೂ. ವಿಪರೀತವಾಗಿ ಇತ್ತೀಚೆಗೆ ರ್ಯಾಶ್ ಡ್ರೈವಿಂಗ್ ತುಂಬ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸರು ಗಮನಿಸ್ತಾ ಇದ್ದಾರೋ ಇಲ್ವೋ, RTOದವ್ರು ಇದಾರೋ ಇಲ್ಲೋ ನನಗಂತೂ ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್. ನಾನು ಮೊದಲು ಅನ್ನೋ ರೀತಿಯಲ್ಲಿ ಬಸ್ನವರು ಆ ಬಸ್ ಪ್ಯಾಸೆಂಜರನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾನು ಮುಂದೆ ಹೋಗಬೇಕು. ವಿಪರೀತವಾಗಿ ತುಂಬ ಕಾಣಿಸ್ಕೊಳ್ತಾ ಇದೆ. ಗಮನಿಸಿ ಒಂಚೂರು ಯಾರಾದರೂ. ನೀವು ಬರೀ ಉಚಿತವಾಗಿ ಕೊಡೋದಷ್ಟೇ ಅಲ್ಲ, ಈ ಅಪಘಾತಗಳನ್ನ ತಪ್ಪಿಸಿ ಒಂದು ಜೀವ ಇಡೀ ಕುಟುಂಬವನ್ನ ಹಾಳು ಮಾಡಿಡುತ್ತೆ. ಈಗ ಹಂಗೆ ಆಗಿರೋದು ಪಾಪ. ಈಗ ಒಂದು ಜೀವ ಹೊರಟೋಯ್ತು, ಈಗ ಆ ಕುಟುಂಬ ಏನಾಗಬೇಕದು? ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಕುಟುಂಬಗಳು ಎಷ್ಟು ಒದ್ದಾಡತ್ವೆ. ನೀವೇನೋ ಬರ್ತೀರಾ, ಒಂದು 5 ಲಕ್ಷ ಪರಿಹಾರ ಕೊಟ್ಟು ಹೋಗ್ಬಿಡ್ತೀರಾ. ಏನಾಗುತ್ತೆ ಅದರಿಂದ ಪಾಪ ಅವ್ರ ಕುಟುಂಬ. ಬಂದಿರೋದು ಎಲ್ಲಿ ಟಚ್ ಆಗಿ ಅವ್ರು ಬಸ್ ಅವರು ಹೊಡೆದ್ಬಿಟ್ಟು 2 ವೀಲರ್ ಇಟ್ಕೊಂಡು ಬೇರೆ ಗಾಡಿಯಲ್ಲಿ ಹೊಡಗ್ಬಿಟ್ರು ಅವರು. ಅಷ್ಟೇ, ರೆಸ್ಪಾನ್ಸೇ ಇಲ್ಲ. ಗೌರ್ಮೆಂಟ್ ಈ ಥರ ಆಗಿದೆ ಅಂತ ಹೇಳಿ ಪೊಲೀಸವ್ರಿಗೆ ಫೋನ್ ಮಾಡಿದ್ದೀವಿ. 10 ನಿಮಿಷ ಆಯಿತು, ಇನ್ನೂವರೆಗೂ ಬಂದೂ ಇಲ್ಲ. ನೋಡಿ ಟ್ರಾಫಿಕ್ ಎಷ್ಟು ಜಾಮ್ ಆಗೈತೆ. ಬಂದು ನೋಡಲೇಬೇಕು ತಾನು ಬೇಗ ಮನುಷ್ಯ. ನನ್ನ ಸಹೋದ್ಯೋಗಿ ಈಗ ಅರುಣ ಶಿರ್ಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ನಿಜಕ್ಕೂ ತುಂಬ ಭಯಾನಕವಾಗಿದೆ ಈ ಅಪಘಾತವನ್ನು ನೋಡಿದಾಗ. ಅದನ್ನು ತೋರ್ಸಕ್ಕಂತೂ ಜನರಿಗೆ ಆಗೋದಿಲ್ಲ. ಏನಾಯ್ತಂತೆ ಇಲ್ಲಿ? ಯಾರು ತಪ್ಪಿತ್ತು? ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? BMTC ಬಸ್ ಆಕ್ಸಿಡೆಂಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಯಲಹಂಕದಿಂದ ಯಶವಂತಪುರಕ್ಕೆ ಬರ್ತಕ್ಕಂತಹ ಬಸ್ ಸಿಕ್ಕು ಕೂಡ ಯಶವಂತಪುರದಲ್ಲಿ ಅಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ನ ಮುಂಭಾಗದಲ್ಲಿ ಕೂಡ ಈ ಒಂದು ಭೀಕರವಾಗಿರ್ತಕ್ಕಂತಹ ಒಂದು ಆಕ್ಸಿಡೆಂಟ್ ಕೂಡ ಸಂಭವಿಸಿದೆ. ಅಂದ್ರೆ ಬಲಭಾಗದಿಂದ ಒಂದು ಕಾರ್ ಕೂಡ ಬರ್ತಾ ಇತ್ತು, ಎಡಭಾಗದಲ್ಲಿ BMTC ಬಸ್ ಕೂಡ ಸಂಚಾರವನ್ನ ಮಾಡ್ತಾ ಇತ್ತು. ಮಿಡಲ್ ನಲ್ಲಿ ಬೈಕ್ ಸವಾರ ಕೂಡ ಹೋಗ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಬಲಭಾಗದಲ್ಲಿ ಬರ್ತಕ್ಕಂತಹ ಒಂದು ಕಾರ್ ಸವಾರ ಸಡನ್ ಆಗಿ ಎಡಭಾಗಕ್ಕೆ ಕೂಡ ಬಂದಿದ್ದಾನೆ. ಆ ಒಂದು ಪಕ್ಷದಲ್ಲಿ BMTCಯ ಡ್ರೈವರ್ ಕೂಡ ಸಡನ್ ಆಗಿ ಬ್ರೇಕ್ ಹಾಕಿದಂತಹ ಒಂದು ಪಕ್ಷದಲ್ಲಿ BMTCಯ ಹಿಂಗಡೆ ಚಕ್ರಕ್ಕೆ ಕೂಡ ಬೈಕ್ ಸವಾರ ಬಿದ್ದುಬಿಟ್ಟು ಸಾವನ್ನಪ್ಪಿದ್ದಾನೆ. ಜೊತೆಗೆ ಇಲ್ಲಿ BMTCಯ ಡ್ರೈವರ್ ಕೂಡ ಹೇಳೋದು ಏನಂತಂದ್ರೆ ನಂದೇನು ತಪ್ಪಿಲ್ಲ, ಇಂಡಿಕೇಟರ್ ಅನ್ನ ಅವರು ಬಲಭಾಗಕ್ಕೆ ಹಾಕಿಬಿಟ್ಟು ಸಡನ್ ಆಗಿ ಎಡಭಾಗಕ್ಕೆ ಬಂದು ಹೀಗಾಗಿ ಇಲ್ಲೊಂದು ಆಕ್ಸಿಡೆಂಟ್ ಸಂಭವಿಸಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳೋದು ಏನಂತಂದ್ರೆ ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಅರುಣ.